स्वागत है आपका बी न्यूज नेशन में। मैं हूं आबिद हुसैन शेख। भारत बंद के चलते बीजापुर में हुआ बड़ा विरोध प्रदर्शन। केंद्र सरकार के किसान विरोधी कानूनों का विरोध करते हुए आज भारत बंद का आह्वान किया गया था। इसी के चलते बीजापुर में अखिल भारत किसान संगठन, कांग्रेस पार्टी और कर्नाटक आरक्षण वेदिका के सहयोग से शहर के अंबेडकर सर्कल में केंद्र सरकार के खिलाफ नारे लगाकर विरोध प्रदर्शन किया गया। इन प्रदर्शनकारियों का कहना है कि तुरंत इस कानून को वापस ले, वरना आने वाले दिनों में बड़ा आंदोलन करने की चेतावनी देते हुए जिला अधिकारी को निवेदन पत्र सौंपा। ರೈತರ ವಿರೋಧಿ ಕಾನೂನುಗಳಿದಾವೆ, ರೈತ ಕಾರ್ಮಿಕ ವಿರೋಧಿ ಕಾನೂನುಗಳಿದಾವೆ. ನಂತರ ಎಪಿಎಂಸಿ ಕಾಯ್ದೆ ತಂದಿದ್ದಾರೆ. ಯಾರು ಸಲ ತಂದಾರ? ಕಾರ್ಪೊರೇಟರ್ ಸಲ, ಬಹುರಾಷ್ಟ್ರೀಯ ಕಂಪನಿ ಸಲ ಎಪಿಎಂಸಿ ಕಾಯ್ದೆ ತಿದ್ದುಪಡಿ ತಂದಾರೆ. ವಿದ್ಯುತ್ ಕಾಯ್ದೆ ತಂದಾರ, ಅದು ಶ್ರೀಮಂತರ ಸಲುವಾಗಿ ತಂದಿದೆ. ಬೀಜ ಕಾಯ್ದೆ ತಂದಾರ. ಇವೆಲ್ಲ ಕಾನೂನುಗಳ ಮೇಲಿಂದ ಇಲ್ಲಿ ಅಲ್ಲಿ ಬೇಡಿಕೆಗೆ ಹಚ್ಕೊಂಡು ಮಾತುಕತೆ ನಡೆದಿದೆ. ಇನ್ನೂ 9ನೇ ತಾರೀಕು ಮಾತುಕತೆ ಇದ್ದಾರೆ. ಅದಕ್ಕೆ ನಾವು ಇವತ್ತ ಕರ್ನಾಟಕ ಅಖಿಲ ಭಾರತ ರೈತ ಸಂಘರ್ಷ ಸಮಿತಿ ಮತ್ತು ಕಾನೂನು ಸಮಿತಿ ಎಲ್ಲ ರೈತ ಸಂಘಟನೆಗಳು ಇವತ್ತು ಕೂಡಿಗೆ ಬಂದಿವೆ. ಇವತ್ತು ಇತಿಹಾಸ ಪುಡಿಯಲ್ಲಿ ಬರಲ್ಲ. ಈ ಹೋರಾಟ ಗಂಭೀರವಾಗಿ ಪ್ರದರ್ಶಿಸಿ ಕೆಲವು ಕಡೆ ರಸ್ತೆ ರೂಪ ಮಾಡ್ಯಾರ, ಕೆಲವು ಕಡೆ ಎಲ್ಲ ಏನೇನು ಮಾಡ್ಯಾರ. ಹಾಗೂ ನಾವು ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಮತ್ತು ಭೂಸಾಧನ ಕಾಯ್ದೆ ಇವು ಎಲ್ಲ ರೈತರಿಗೆ ಅನ್ಯಾಯ ಆಗ್ಲಾಕತ್ತೈತಿ, ರೈತರಿಗೆ ಮೋಸ ಮಾಡ್ಲಾಕತ್ತೈತಿ. ಯಾಕಂದ್ರೆ ಇದಕ್ಕಿಂತ ಮೊದಲ ಅಂಬಾನಿ ಅದಾನಿಗೆ ಜಿಯೋ ನಮ್ಗೆ ಪುಕ್ಸಟ್ಟಿ ಕೊಡ್ತೀನಿ ಅಂತ ಆಸೆ ಹಚ್ಚಿದ್ರು. ಆಸೆ ಹಚ್ಚಿದ ಮ್ಯಾಗ 770 ಮಾಡಿದ್ರು, ಆಮೇಲೆ 560 ಮಾಡಿದ್ರು. ಹಿಂಗೆ ಮಾಡಿ ಸರ್ಕಾರ ಅವರು ಮಂದಿಗೆ ರೈತರಿಗೆ ಫಸ್ಟ್ ಅನ್ಯಾಯ ಮಾಡ್ಲಾಕತ್ತಾರ. ಅವರು ಬೆಳೆದಿದ್ದು ಅವ್ರು ಎಲ್ಲರೇ ಮಾರಲಿ, APMC ಮಾರಲಿ, ಹೊರಗರೆ ಮಾರಲಿ, ನೀವು ಪೂರಾ ಪ್ರೈವೇಟ್ ಮಾಡ್ತೀರಿ. ಒಬ್ಬ ತಗೋತಾನ, ಒಬ್ಬ ತಗೊಂಡು ರೊಕ್ಕ ಕೊಡ್ಲಾರ್ದ ನಿಮ್ಗೆ ತೊಡೆ ಕೊಟ್ಟು ಒಬ್ಬ ಕೊಟ್ಟಂಗೆ ಮಾಡಿ ಎಲ್ಲ ಮಾಲ್ ಒಯ್ದು ಬಿಡ್ತಾನೆ. ಆಮೇಲೆ ರೈತ ಯಾರ ಬಲ್ಲಿ ಹೋಗ್ಬೇಕು? ಹೋದ್ರೆ ಪೊಲೀಸ್ ಬಲ್ಲಿ ಹೋಗ್ಬೇಕು, ಅವ ತಗೊಂಡು ಹೋಗ ಓಡೋದು ಸಿಗಂಗಿಲ್ಲ. ಇದು ಎಲ್ಲ ಫೈದೆ ತಗೊಂಡು ಅದಾನಿ ಅಂಬಾನಿ ಮಾಡಿ BJP ಸರ್ಕಾರ ಎಲ್ಲ ಜನರಿಗೆ ಮೋಸ ಮಾಡ್ಲಾಕತ್ತೈತಿ, ರೈತರೋದ ಕಾನೂನು ಮಾಡ್ಲಾಕತ್ತೈತಿ ಪೂರಾ. ಇದು ಮಾಡಬಾರ್ದು. ಇದು ಬಿಲ್ ಹೊಳ್ಳಿ ವಾಪಸ್ ತಗೋಬೇಕು ಕೇಂದ್ರ ಸರ್ಕಾರ. ಮತ್ತು ಕೇಂದ್ರ ಸರ್ಕಾರ ಜೀವ ಫ್ರೀ ಮಾಡಿದ್ರು, ನಮ್ಮ ಸಿಲಿಂಡರ್ ಫ್ರೀ ಕೊಡ್ತೀನಿ ಅಂತ ಇವತ್ತು ನೋಡ್ರಿ ಬಡವ್ರಿಗೆ ದುಡ್ಡು ಮಾಡಿ ಪೆಟ್ರೋಲ್ ಏನು ಮಾಡೈತಿ ಎಲ್ಲ ಸೊಯ್ ಮಾಡ್ತೀನಿ. ನಾವು ಭಾರತದೊಳಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಏನೂ ಮಾಡಿಲ್ಲ. ಯಾರಿಗೂ ಏನು ಒಂದು ಪೈಸೆ ಹಾಕಿಲ್ಲ. 15 ಲಕ್ಷ ಕೊಡ್ತೀನಿ, ಇದು ಕೊಡ್ತೀನಿ, ಬರೀ ಸುಳ್ಳು ಹೇಳಾಕತ್ತಾರೆ. ಇದು ಕಾಯ್ದೆ ವಾಪಸ್ ತಗೋಬೇಕು. ಯಾಕಂದ್ರೆ ಅನ್ನದಾತ ದುಡಿದವ ನೀರು ಹಾಕ್ತಾನೆ, ಅದೇ ಬೆಳೆ ತಂದು ಮಾರ್ಲಾಕ್ ಹೋಗ್ತಾನೆ. ನೀವು APMC ಇಟ್ಟಿಲ್ಲ ಅಂದ್ರೆ ಪ್ರೈವೇಟ್ ಮಾಡಿದ್ರಂದ್ರೆ ಅದು ಯಾಕಿರ್ತೈತಿ? ಮೊದಲೇ GST ಅದು ಇದು ಮಾಡಿ ಈ ಕರೋನಾದೊಳಗೆ ಎಲ್ಲ ಮಂದಿ ಸಾಯಿ ಹೊಡೆದಿರಿ. ಇನ್ನು ಸಾಯಿ ಹೊಡಿಬೇಡ್ರಿ, ಅವ್ರಿಗೆ ಬದುಕ್ಲಾಕ ರೈತರಿಗೆ ಅನುಕೂಲ ಮಾಡಿಕೊಡ್ರಿ. ಈ ಬಿಲ್ ಈ ದಿಲ್ಲಿ ಹೋರಾಟಕ್ಕೆ ಭಾರತ್ ಬಂದ್ ನಮ್ಮ ಬೆಂಬಲದ. ಇದಕ್ಕೆ ಇದಕ್ಕಿಂತ ಮತ್ತೊಮ್ಮೆ ಚಂದಾಗಿ ಹೋರಾಟ ಮಾಡೋದಲ್ಲ. ಡಾಕ್ಟರ್ ಅಬ್ದುಲ್ ಹಮೀದ್ ಮುಷಿ ನೋಡ್ತಾ ಇದ್ದೇವೆ. ಕಳೆದ 12 ದಿವಸಗಳಿಂದ ದೆಹಲಿಯ ಮುಖ್ಯ ರಸ್ತೆಗಳಲ್ಲಿ ಹರಿಯಾಣ ಮತ್ತು ಪಂಜಾಬ್ ಬೇರೆ ಬೇರೆ ಅಲ್ಲಿ ಉತ್ತರ ಭಾರತದ ದಿಲ್ಲಿಗೆ ಸಮೀಪ ಇರುವಂತಹ ರಾಜ್ಯದ ರೈತರು, ಆಯಾ ರಾಜ್ಯದ ರೈತರು ದೆಹಲಿಯ ಮುಖ್ಯ ಬೀದಿಗಳಲ್ಲಿ ಪ್ರತಿಭಟನೆ ನಡೆಸ್ತಾ ಇರುವುದನ್ನು ಕಳೆದ 12 ದಿವಸಗಳಿಂದ ನಾವು ನೋಡ್ತಾ ಇದ್ದೇವೆ. ಆದರೆ ನರೇಂದ್ರ ಮೋದಿಯವರು ಈ ಒಂದು ನಮ್ಮ ದೇಶದ ನಮ್ಮ ಕಾನೂನುಗಳನ್ನ, ರೈತರ ಪರವಾಗಿರುವಂತಹ ಕಾನೂನುಗಳನ್ನ ತಿದ್ದುಪಡಿಗಳನ್ನು ಮಾಡಿ ಇವತ್ತು ಕಾರ್ಪೊರೇಟ್ ಕಂಪನಿಗಳ ಪರವಾದಂತಹ ಕಾನೂನುಗಳನ್ನು ತರ್ತಾ ಇರೋದ್ರಿಂದಾಗಿ ಇಡೀ ದೇಶದ ರೈತಾಪಿ ಜನ ಸಿಡಿದಿದೆ. बीजापुर जिला कांग्रेस कमेटी की ओर से भारत बंद को किसानों को संपूर्ण बंद दिए हैं। आज अंबेडकर सर्कल में हमें कांग्रेस की ओर से धरनी सत्याग्रह भी किए हैं, क्योंकि देश के हालात नरेंद्र मोदी ने इतने खराब कर चुके हैं कि आज रैयत खुद रोड पर उतर आ रहा है। आप देख सकते हैं दिल्ली में किसान की हालत आज दिल्ली में देख सकते हैं कि किसान अपनी हक मांगने के लिए जब प्रोटेस्ट कर रहा है तो उस पर आंसू गैस छिड़काए जा रहे हैं, मारा जा रहा है, तोड़ा जा रहा है। इसमें कई किसानों के इनकी मारपीट से मौत हो गई और दिल्ली को जाने के लिए रास्ते पर खड्डे खोदकर इनको जाने नहीं दिया जा रहा है।
और वो इस किसानों के रैली में बच्चे बूढ़े हर एक सब कुछ पूरे हिंदुस्तान से जाकर जुड़ा है, मगर इन्होंने दिल्ली को आने के लिए दे रहे नहीं। क्यों नहीं दे रहे? इस बिल को क्यों वापस नहीं ले रहे? किसान इतना बड़ा प्रोटेस्ट करने का क्या जरूरत था? क्योंकि ये लोग एक क्या बोले तो जो भी किसान अपने खेतों में खलिहान में बोता है उसको सीधा सीधा अंबानी और अदानी के घर पे जाता है, किसी और को नहीं जाता है। मंडी पे जाता तो आप ले सकते थे, मैं ले सकता था, कोई भी ले सकता था, मगर इन्होंने ऐसा नहीं किया। इन्होंने डायरेक्ट किसान को जो अदानी अंबानी लोग हैं इन लोगों को सीधा खेत पर जाकर हजारों एकड़ पर फसल पर इन्होंने कब्जा कर सकते हैं। देखो भाई, एक मिनिमम सपोर्ट प्राइस देना कर को बोल रहे थे, बट इन्होंने देते हैं बोले क्या सपोर्ट, कितना मिनिमम प्राइस? जब ये किसान जब प्रोटेस्ट करे तो मिनिमम सपोर्ट प्राइस आया, वरना नहीं आता था। इन्होंने मिनिमम सपोर्ट प्राइस का नाम ही नहीं लिया था कहीं भी। तो अभी आप देतो कर बोल रहे हैं, मगर इसके अंदर और दो कायदे जो किसान अपनी जमीन को बेचने के लिए राजी हो तो बेच सकते थे, मगर इन्होंने ऐसा नहीं किया। किसान राजी रहो या ना रहो, कोई कंपनी इस जमीन को खरीदने के लिए तैयार हो गई तो उसका जमीन क्या है तुम्हें किसान दे सकता है। किसान देखिए, कॉर्पोरेट सेक्टर जो जमीन खरीदने की बात कर रही है वो बंजर जमीन है, ना कि वो फसल वाला जमीन। सर आजकल ऑफिसर्स भी मैं बता रहा हूँ, कई आपको एक मिसाल दे रहा हूँ, यहाँ पर विंड फैंस का ये चल रहा था, वो बंजर जमीन को ही देना बोल था। आप जाके देखिए कितनी बंजर जमीन है उधर। ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷ ನಾವು ಎಚ್ ಶಿವರಾಮೇಗೌಡ ಬಣಾವರು ನಾವು ಈ ದಿನ ನಮ್ಮ ರೈತರ ಸಂಘಟನೆಗೆ ಬೆಂಬಲ ಕೊಡಲಾಗಿದ್ದೀವಿ ಬಂದೀವಿ। ಯಾಕಂದರೆ ರೈತ ಮೇಲೆ ಹಲ್ಲೆ ಆಯಿತು, ರೈತ ಮೇಲೆ ಎಲ್ಲ ಇದು ಹಲ್ಲೆ ಆಯಿತು। ಇದು ಕರೆ ಕಾನೂನು ರಾಜ್ಯ ಸರ್ಕಾರ ಏನು ಪಾಸ್ ಮಾಡಿದ್ದಾರೆ ಅದು ಶೀಘ್ರ ಅವರು ವಾಪಸ್ ಪಡೆಯಬೇಕು। ನಾವು ಖಂಡಿಸ್ತೀವಿ। ನಾವು ಇಲ್ಲೇ ಬಂದೀವಿ ಅವ್ರಿಗೆ ಬೆಂಬಲ ಕೊಡ್ಲಾಕ ಈ ಕರೆ ಕಾನೂನು ಅವರು ವಾಪಸ್ ಪಡೆಯಬೇಕು। ನಾ ಇದು ಖಂಡಿಸ್ತಾ ಇದೀನಿ ಎಲ್ಲ ಇದು ಕರೆ ಕಾನೂನು ವಾಪಸ್ ತಗೊಳ್ಳಿಲ್ಲ ಅಂದ್ರೆ ನಾವು ಇದಕ್ಕೆ ಮುಂದೆ ಉಗ್ರ ಹೋರಾಟ ಮಾಡ್ತೀವಿ। ದಯವಿಟ್ಟು ನರೇಂದ್ರ ಮೋದಿಗೆ ಒಂದು ಮಾತು ಹೇಳ್ತೀನಿ, ಇದು ಜಯ ಜವಾನ್ ಜಯ ಕಿಸಾನ್ ಅಂತ ಹೇಳ್ತೀವಿ। ಕಿಸಾನ್ ಬಗ್ಗೆ ನೀವು ವಿಚಾರ ಮಾಡಿರಿ, ಕಿಸಾನಕ್ಕೆ ಏನು ಬೇಕೋ ಅವರಿಗೆ ಬೆಂಬಲ ಕೊಡ್ರಿ, ನಿಮ್ಗೆ ಒಳ್ಳೇದಾಗ್ತೈತಿ। ಇಲ್ಲ ಅಂದ್ರೆ ನಿಮ್ಮ ಸರ್ಕಾರ ಉಡಂಗಿಲ್ಲ, ನಿಮ್ಮ ಸರ್ಕಾರ ಇರಂಗಿಲ್ಲ। और खबरों के लिए देखते रहिए बी न्यूज़ नेशन।